ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಕೆಆರ್ಪುರಂನ ಸೊನ್ನೆಹಳ್ಳಿಯಲ್ಲಿ ಬಾಲಕನ ಮೇಲೆ ಎರಗಿರೋದು ಬೀದಿ ನಾಯಿಗಳು. ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಬೆಂಗಳೂರಿನ ಸುತ್ತಮುತ್ತ ಕೆಆರ್ಪುರಂನ ಸೊನ್ನೆಹಳ್ಳಿಯಲ್ಲಿ ರಸ್ತೆಯಲ್ಲಿ ಗುಂಪು ಗುಂಪಾಗಿ ಬಾಲಕನ ಮೇಲೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿದೆ. ಸಾರ್ವಜನಿಕರು ಓಡಿಸಿದ ನಂತರ ಬಾಲಕನಿಗೆ ಪ್ರಾಣಾಪಾಯದಿಂದ ಪಾರು ಅಂತ ಹೇಳ್ಬೋದು. ಯಾಕಂದ್ರೆ ಹಿಂದೆ ಈ ಬೀದಿ ನಾಯಿಗಳ ಹಾವಳಿಯಿಂದನೇ ಚಿಕ್ಕ ಚಿಕ್ಕ ಮಕ್ಕಳುಗಳು ಏನೆಲ್ಲ ಪರಿಸ್ಥಿತಿ ಆಗೋಗಿದೆ ಅನ್ನೋದು ನೋಡಿದ್ವಿ. ಬಟ್ ಪಾಲಿಕೆ ಮಾತ್ರ ಎಚ್ಚೆತ್ತುಕೊಳ್ತಿಲ್ಲ. ಬೆಂಗಳೂರಿನಲ್ಲಿ ಮತ್ತೆ ಕೂಡ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಬಾಲಕ ಚಿಕ್ಕ ಹುಡುಗ ಅಥವಾ ಓಡ್ ಬರ್ತಾ ಇದ್ದಾನೆ, ಹೆದರ್ಕೊಂಡೇ ಓಡ್ ಬರ್ತಾ ಇದ್ದಾನೆ. ಅಷ್ಟೊಂದು ನಾಯಿಗಳು ಬಂದಾಗ ಪಾಪ ಹುಡುಗನಿಗೆ ಭಯ ಆಗದೆ ಏನು. ನೋಡ್ಬೋದು ನೀವು ಎಷ್ಟು ಬೀದಿ ನಾಯಿಗಳಿದೆ, ಒಂದು 7-8 ಬೀದಿ ನಾಯಿಗಳಿದೆ. ಸೊ ನೋಡಿದ ತಕ್ಷಣ ಅಲ್ಲಿ ಸ್ಥಳೀಯರು ಏನಿದ್ದಾರೆ ಆ ಮಗುನ ಅಟ್ಟಾಡ್ಸ್ಕೊಂಡ್ ಬರೋದು ನೋಡಿದ ತಕ್ಷಣನೇ ಬಂದು ಓಡಿಸಿದ್ದಾರೆ ಆ ಬೀದಿ ನಾಯಿಗಳನ್ನ. ಸೊ ಅದೃಷ್ಟವಶಾತ್ ಅಂತಾನೆ ಹೇಳ್ಬೋದು. ಮತ್ತೆ ಈ ರೀತಿ ದಾಳಿ ಆಗದೆ ಇರ್ಲಿ ಅಂತ ಸಾರ್ವಜನಿಕರು ಕೂಡ ಮನವಿ ಮಾಡ್ಕೊಳ್ತಾ ಇದ್ದಾರೆ ಪಾಲಿಕೆಯ ಪತ್ರ. ಕೆಎಸ್ಆರ್ಟಿಸಿ ಬಸ್ ಹಾಗೆ ಆಟೋ ಮಧ್ಯೆ ಭೀಕರ ಅಪಘಾತ ಸಂಭವಿಸಿದ್ದು ಬೆಂಗಳೂರಿನ ಜ್ಞಾನಭಾರತಿ ಬಳಿ ಆಗಿರುವಂತಹ ಘಟನೆ ಇದು. ಸೊ ಅಪಘಾತದ ಹೊಡೆತಕ್ಕೆ ಲಾರಿ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ. ಸೊ ಪಕ್ಕದಲ್ಲಿದ್ದಂತಹ ಕಾರಿಗೂ ಕೂಡ ಹಾನಿಯಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಎಲೆಕ್ಟ್ರಿಕ್ ಬಸ್ಸು ಹಾಗೆ ಆಟೋ ಓವರ್ಟೇಕ್ ಮಾಡ್ಲಿಕ್ಕೆ ಹೋಗಿ ಆದಂತಹ ಘಟನೆ. ಇಲ್ಲಿ ಇಬ್ರು ಡ್ರೈವರ್ಸ್ ಗಳಿಗೂ ಕೂಡ ಗಾಯಗಳಾಗಿದ್ದು ಅವ್ರನ್ನ ಹಾಸ್ಪಿಟಲ್ಗೆ ದಾಖಲು ಕೂಡ ಮಾಡಲಾಗಿದೆ. ಸೊ ಇದಿಷ್ಟು ನೋಡ್ತಾ ಇರಿ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ.